ರಾಜ್ಯದ ಎಲ್ಲ ಮಹಿಳೆಯರಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ಮತ್ತೊಂದು ಕಂತು ಬಿಡುಗಡೆ ಮಾಡಲಾಗಿದೆ. ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಚುನಾವಣೆ ಸಮಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ಅವರ ಆಕ್ರೋಶ. ಕರ್ನಾಟಕದಲ್ಲಿ ಟ್ಯಾಕ್ಸ್ ಟೆರರಿಸಂ ಶುರುವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಏಕಾಏಕಿ ತುರ್ತು ಸುದ್ದಿಗೋಷ್ಠಿ ಕರೆದ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರಿಗೆ ನನ್ನದೊಂದೇ ಪ್ರಶ್ನೆ ಎಂದು ವಾಗ್ದಾಳಿ ಮಾಡಿದ್ದಾರೆ. ಏನದು ಪ್ರಶ್ನೆ? ಎಲ್ಲ ಮಾಹಿತಿ ಬಂದಿವೆ. ನೀವು ಕೂಡ ಸೇವಿಂಗ್ಸ್ ಅಕೌಂಟ್ನಲ್ಲಿ ಹಣವಿಟ್ಟಿದ್ರೆ ಈ ಮಾಹಿತಿ ಪೂರ್ತಿ ನೋಡಿ. ಹೊಸ ನಿಯಮಗಳು ಜಾರಿಗೆ ಆಗುತ್ತಿವೆ. ಗ್ರಾಹಕರಿಗೆ ಮುಖ್ಯವಾದ ಸೂಚನೆ, ಬ್ಯಾಂಕ್ ಖಾತೆ ಇದ್ದರೆ ಈ ಮಾಹಿತಿ ನೋಡಿ ಸ್ನೇಹಿತರೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ 9 ದಿನ ಬ್ಯಾಂಕುಗಳು ರಜೆ ಇರಲಿವೆ. ಯಾವಾಗ ಎಂಬ ಮಾಹಿತಿಯೂ ಕೂಡ ನೋಡೋಣ. ಇನ್ನು ಚಿನ್ನದ ಬೆಲೆಯಲ್ಲಿ ಮತ್ತೊಮ್ಮೆ ಏರಿಕೆಯಾಗಿದೆ. ಮತ್ತೊಮ್ಮೆ 1,50,000 ರೂಪಾಯಿ ಮುಟ್ಟಲಿದೆ ಬಂಗಾರ. ನೀವು ಕೂಡ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈ ಮಾಹಿತಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ರಾಜ್ಯದ ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಶಾಕು. ವಿದ್ಯುತ್, ನೀರು, ಟೋಲ್ ಎಲ್ಲ ಬೆಲೆ ಮತ್ತೆ ಏರಿಕೆ ಆಗಲಿದೆ. ಯಾವಾಗಲಿಂದ ಎಷ್ಟು ಏರಿಕೆ ಆಗುತ್ತೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ 29ನೇ ಕಂತು ಜಮಾ ಆಯ್ತಾ ತಿಳಿಸಿ. ಯಾಕಂದರೆ ಸಾಕಷ್ಟು ಮಹಿಳೆಯರಿಗೆ 29ನೇ ಕಂತಿನ ಹಣ ಈಗ ಜಮೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಮೊದಲ ಹಂತದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳಿಗೆ 77 ಕೋಟಿ ಹಣ ಬಿಡುಗಡೆ ಮಾಡಲಾಗಿದ್ದು 2-3 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ನಿರ್ದೇಶಕ ಆರ್ ಶಿವಣ್ಣ ಗಂಜಿಗಟ್ಟಿಯವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿ ಕರೆದು ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆ ಒಂದರಲ್ಲೇ 3,88,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದು ಅವರ ಬ್ಯಾಂಕ್ ಖಾತೆಗೆ ಒಟ್ಟು 77,66,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. 2-3 ದಿನದ ಅಂತರದಲ್ಲಿ ಈ ಒಂದು ಹಣ ಜಮೆ ಆಗುತ್ತೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ಥಿತಿ ಬಲಪಡಿಸುವ ಉದ್ದೇಶದಿಂದಲೇ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು ಈ ಒಂದು ಹಣದಿಂದಲೇ ಲಕ್ಷಾಂತರ ಮಹಿಳೆಯರ ಜೀವನ ಸುಧಾರಿಸಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಈ ಒಂದು ಕಂತು ಜಮಾ ಆಯ್ತಾ ಕಮೆಂಟ್ ಮಾಡಿ. ಯಾಕಂದರೆ ಸ್ನೇಹಿತರೆ, ಒಂದು ಕಡೆಯಲ್ಲಿ ಸರ್ಕಾರ 27ನೇ ಕಂತಿನವರೆಗೆ ಹಣ ಜಮೆ ಮಾಡಿರುವ ಒಂದು ಮಾಹಿತಿ ಕೊಟ್ಟಿತ್ತು. ಆದರೆ ಏಕಾಏಕಿ ಈಗ 29ನೇ ಕಂತಿನ ಹಣ ಬಿಡುಗಡೆ ಆಗಿರುವ ಸುದ್ದಿ ಮುನ್ನೆಲೆಗೆ ಬಂದಿದೆ. ಅಂದ ಹಾಗೆ ಸ್ನೇಹಿತರೆ, 28ನೇ ಕಂತಿನ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದರೆ ಆಶ್ಚರ್ಯ ಎನ್ನುವಂತೆ ಏಕಾಏಕಿ 29ನೇ ಕಂತಿನ ಸುದ್ದಿ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ನಿಮ್ಮ ಬ್ಯಾಂಕ್ ಖಾತೆಗೂ 28ನೇ ಕಂತು ಜಮವಾಗಿತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ, ಇದೀಗ ಮತ್ತೊಂದು ಮಾಹಿತಿ ಏನೆಂದರೆ, ಚುನಾವಣೆ ಬಂದಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುತ್ತಿದ್ದಾರೆ, ಮಹಿಳೆಯರಿಗೆ ಹಣ ಕೊಟ್ಟು ಆಮಿಷ ಒಡ್ಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಾವಣಗೆರೆಯಲ್ಲಿ ಕಿಡಿಕಾರಿದ್ದಾರೆ. ಹೌದು ಸ್ನೇಹಿತರೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಟೆರರಿಸಂ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನೇ ಬಜೆಟ್ನಲ್ಲಿ ಅಬಕಾರಿ ತೆರಿಗೆ ಹೆಚ್ಚಳ ಮಾಡಿದ್ರು. ನಂತರ ಈಗ ಹಾಲಿನ ದರ, 2ನೇ ಬಾರಿ ವಿದ್ಯುತ್ ದರ, ಸ್ಟ್ಯಾಂಪ್ ಡ್ಯೂಟಿ, ಮೋಟಾರ್ ವೆಹಿಕಲ್ ತೆರಿಗೆ ಹೀಗೆಲ್ಲದಲ್ಲೂ ಕೂಡ ಹೆಚ್ಚಳ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಟ್ಯಾಕ್ಸ್ ಟೆರರಿಸಂ ಶುರುವಾಗಿದೆ ಎಂದು ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಕಳೆದ 3 ವರ್ಷದಲ್ಲಿ 60,000 ಕೋಟಿ ರೂಪಾಯಿ ಹೊಸ ತೆರಿಗೆಯವರು ಹಾಕಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಆರೋಪವನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 3 ವರ್ಷದ ಅವಧಿಯಲ್ಲಿ ಸುಮಾರು 5 ಲಕ್ಷ ಕೋಟಿ ಹೊಸ ಸಾಲ ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಎಂದು ಹೆಸರು ಪಡೆದುಕೊಂಡಿದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಇಂತಹ ಭ್ರಷ್ಟ ಸರ್ಕಾರ ನಾನು ಎಂದಿಗೂ ಕೂಡ ನೋಡೇ ಇಲ್ಲ. ಯಾವುದೇ ಹಳ್ಳಿಯಲ್ಲಿ ನೋಂದಣಿ ಮಾಡಬೇಕೆಂದರೆ ಲಂಚದ ಹಣ ಬೆಂಗಳೂರಿಗೆ ಮುಟ್ಟಲೇಬೇಕು, ಇಲ್ಲದಿದ್ದರೆ ನೋಂದಣಿ ಆಗೋದಿಲ್ಲ ಎಂದು ಬೊಮ್ಮಾಯಿಯವರು ಆರೋಪ ಮಾಡಿದ್ದಾರೆ. ದೂರದ ಹಳ್ಳಿಯಲ್ಲಿ 1 ಎಕರೆ ಚೇಂಜ್ ಆಫ್ ಲ್ಯಾಂಡ್ಗೂ 10 ಲಕ್ಷ ನಿಗದಿ ಮಾಡಿದ್ದಾರೆ. ಇನ್ನು ಬಡವರಿಗೆ ಕೊಡುವಂತಹ ಅಕ್ಕಿಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ರೇಷನ್ ಅಂಗಡಿಯವರು ಕೂಡ ಸ್ವತಃ ದೂರು ದಾಖಲಿಸಿದ್ದಾರೆ. ಪ್ರತಿ ತಿಂಗಳು ಎಷ್ಟು ಕಡಿಮೆ ಅಕ್ಕಿ ಹಂಚಿಕೆ ಮಾಡುತ್ತೇವೋ ಅಷ್ಟೇ ರಾಜ್ಯ ಸರ್ಕಾರಕ್ಕೆ ಅನುಕೂಲವಾಗುತ್ತೆ ಎಂದು ಅವರೇ ಹೇಳುತ್ತಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ, ಸಿಎಂ ಕಚೇರಿಯಿಂದಲೂ ಕೂಡ ಭ್ರಷ್ಟಾಚಾರ ಆರಂಭವಾಗಿದ್ದು ವರ್ಗಾವಣೆ ಎನ್ನುವುದು ಉದ್ಯಮವಾಗಿ ಮಾರ್ಪಾಡಾಗಿದೆ. ಯಾವುದೇ ಅಧಿಕಾರಿ ಎಷ್ಟೇ ದುಡ್ಡು ಕೊಟ್ಟು ಬಂದರೂ ಎಷ್ಟು ದಿನ ಇರುತ್ತಾನೆ ಎನ್ನುವ ನಂಬಿಕೆನಿಲ್ಲ. ಆಡಳಿತ ಎನ್ನುವುದು ಸಂಪೂರ್ಣ ಕುಸಿತ
ಕುಸಿದು ಹೋಗಿದೆ, ಜನರ ಮೇಲೆ ಭ್ರಷ್ಟಾಚಾರದ ಹೊರೆ ಹಾಕುತ್ತಿದ್ದಾರೆ ಎಂದು ಬೊಮ್ಮಾಯಿಯವರು ಆರೋಪವನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈಗ ದಾವಣಗೆರೆಯಲ್ಲಿ ಚುನಾವಣೆ ನಡೆಯುತ್ತಿದ್ದು ಉಪಚುನಾವಣೆ ಸಮಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿ ಆಮಿಷ ಒಡ್ಡುತ್ತಿದ್ದಾರೆ ಎಂದು ಬೊಮ್ಮಾಯಿಯವರೀಗ ಆರೋಪವನ್ನ ಮಾಡಿದ್ದಾರೆ. ನೀವು ಕೂಡ ಏನಾದರೂ ದಾವಣಗೆರೆಯವರಾಗಿದ್ದರೆ ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತುರ್ತು ಸುದ್ದಿಗೋಷ್ಠಿ ಕರೆದಿದ್ದು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಹೌದು, ಯುದ್ಧಗಳ ನೆಪವೊಡ್ಡಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉಂಟಾಗುತ್ತಿರುವ ಬೆಲೆ ಏರಿಕೆ ಸಮಸ್ಯೆಯನ್ನು ಕಡೆಗಣಿಸ್ತಾ ಇದೆ. ಇಂದು ಕೇಂದ್ರ ಸರ್ಕಾರದ ವೈಫಲ್ಯದಿಂದಾಗಿ ಬಡ ಜನರ ಬದುಕು ದುಸ್ತರವಾಗಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಉಜ್ವಲ ಯೋಜನೆ ಹೋಗಿ ಮತ್ತೆ ಸೌದೆ ಯೋಜನೆ ಬಂದಂತಾಗಿದೆ. ಅಡುಗೆ ಅನಿಲದ ಸಮರ್ಪಕ ಪೂರೈಕೆ ಇಲ್ಲದೆ ಜನಸಾಮಾನ್ಯರು ಮತ್ತು ಹೋಟೆಲ್ ಉದ್ಯಮಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಸೌದೆ ಭಾಗ್ಯ ನೀಡಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಅಡುಗೆ ಅನಿಲದಿಂದ ಹಿಡಿದು ಪೆಟ್ರೋಲ್, ಡೀಸೆಲ್ ಹಾಗೂ ಇನ್ನಿತರ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಇಂತಹ ಕಷ್ಟದ ದಿನಗಳಲ್ಲಿ ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿದ್ದು ಈ ಸಮಯದಲ್ಲಿ ಜನರಿಗೆ ತುಂಬಾನೇ ಆಸರೆಯಾಗಿದೆ ಎಂಬುದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಏಪ್ರಿಲ್ 1ರಿಂದ ಟೋಲ್ ದರವು ಕೂಡ ಏರಿಕೆ ಮಾಡಲಾಗುತ್ತಿದೆ. ಈಗಾಗಲೇ ಪೆಟ್ರೋಲ್ ದರ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದು ಈಗ ಜನರಿಗೆ ಹೊಸ ಹೊರೆ ಕೂಡ ಕೇಂದ್ರ ಸರ್ಕಾರ ಹಾಕ್ತಾ ಇದೆ. ಸುಮಾರು 900ಕ್ಕೂ ಹೆಚ್ಚು ಅಗತ್ಯ ಔಷಧಿಗಳ ಬೆಲೆಯನ್ನು ಕೂಡ ಹೆಚ್ಚಿಗೆ ಮಾಡುವ ಮೂಲಕ ಬಡ ಜನ ವಿರೋಧಿ ಸರ್ಕಾರವು ಸಾಮಾನ್ಯ ಜನರ ಬದುಕನ್ನೇ ಮತ್ತಷ್ಟು ಕಷ್ಟಕ್ಕೆ ದೂಡಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಜನರ ಬದುಕನ್ನು ಆರ್ಥಿಕ ಸವಾಲುಗಳಿಂದ ಹೇಗೆ ಮುಕ್ತಗೊಳಿಸಬೇಕು ಎಂಬ ಯೋಜನೆ ಕೇಂದ್ರ ಸರ್ಕಾರ ರೂಪಿಸಬೇಕು. ಏಪ್ರಿಲ್ 1ರಿಂದಲೇ ವಿವಿಧ ವಸ್ತುಗಳ ಬೆಲೆ ಮತ್ತೊಮ್ಮೆ ಏರಿಕೆ ಮಾಡುವ ಮೂಲಕ ಜನರನ್ನು ಏಪ್ರಿಲ್ ಫುಲ್ ಮಾಡಲು ಕೇಂದ್ರ ಸರ್ಕಾರ ಹೊರಟಿದೆ. ಈಗ ಬಿಜೆಪಿ ನಾಯಕರಿಗೆ ನನ್ನದೊಂದೇ ಪ್ರಶ್ನೆ, ಮೋದಿಯವರು ಅಚ್ಚೆ ದಿನಗಳು ಬರುತ್ತವೆ ಎಂದು ಹೇಳಿದ್ರಲ್ಲ, ಏನಾಯಿತು ಆ ಭರವಸೆ? ನೀವು ನೀಡಿದ ಆ ಅಚ್ಚೆ ದಿನಗಳು ಈಗ ಎಲ್ಲಿವೆ? ಈಗ ಅಚ್ಚೆ ದಿನಗಳು ಹೋಗಿ ಕಚ್ಚಾ ದಿನಗಳು ಬಂದಂತಿವೆ ಎಂದು ಹೇಳಬೇಕೇ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸ್ನೇಹಿತರೆ, ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಇದ್ದರೆ ಯಾವ ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದೀರಾ ಕಮೆಂಟ್ ಮಾಡಿ. ಏಪ್ರಿಲ್ 1, 2026ರಿಂದ ಹೊಸ ಹಣಕಾಸು ವರ್ಷ ಆರಂಭವಾಗುತ್ತಿದ್ದು ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಹಲವು ಬದಲಾವಣೆಗಳು ಜಾರಿಗೆ ಆಗಲಿವೆ. ಹೌದು ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ PNB, HDFC, ಬಂಧನ್ ಬ್ಯಾಂಕ್, SBI ಸೇರಿದಂತೆ ಹಲವು ಬ್ಯಾಂಕುಗಳಲ್ಲಿ ದೊಡ್ಡ ದೊಡ್ಡ ನಿಯಮಗಳು ಜಾರಿಗೆ ಆಗಲಿವೆ. ವಿಡ್ರಾ ಮತ್ತು ಡೆಪಾಸಿಟ್ ನಿಯಮಗಳನ್ನು ಕೂಡ ಕಠಿಣಗೊಳಿಸಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಮೊದಲನೇದಾಗಿ UPI ಮೂಲಕ ATMನಿಂದ ಹಣ ವಿಡ್ರಾ ಮಾಡಿಕೊಳ್ಳುತ್ತಿರುವವರಿಗೆ ಶಾಕಿಂಗ್ ಸುದ್ದಿ. ಹೌದು, ಇಲ್ಲಿವರೆಗೆ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ATMನಿಂದ ಹಣ ಪಡೆದುಕೊಳ್ಳಬಹುದಾಗಿತ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ ಸ್ನೇಹಿತರೆ. HDFC ಸೇರಿದಂತೆ ಇತರೆ ಪ್ರಮುಖ ಬ್ಯಾಂಕುಗಳು ಇನ್ನು ಮುಂದೆ UPI ಮೂಲಕ ಹಣ ಪಡೆದುಕೊಂಡ್ರು ಅದನ್ನು ತಿಂಗಳ ಉಚಿತ ATM ಮಿತಿ ಅಡಿಯಲ್ಲಿ ಪರಿಗಣಿಸಲಾಗುತ್ತೆ. ಅಂದರೆ ಸಾಮಾನ್ಯವಾಗಿ 3ರಿಂದ 5 ಬಾರಿ ಮಾತ್ರ ನೀವು ಉಚಿತವಾಗಿ UPI ಸ್ಕ್ಯಾನ್ ಮಾಡುವ ಮೂಲಕ ಇನ್ನು ಮುಂದೆ ಹಣವನ್ನು ಪಡೆದುಕೊಳ್ಳಬಹುದು. ಒಂದೊಮ್ಮೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದರೆ ಆಗ ಪ್ರತಿ ಟ್ರಾನ್ಸಾಕ್ಷನ್ಗೆ ಸುಮಾರು 23 ರೂಪಾಯಿ ಮತ್ತು GST ಕೂಡ ನೀವು ಕಟ್ಟಬೇಕಾಗುತ್ತೆ. ಇನ್ನು ಎರಡನೇದಾಗಿ ಉಳಿತಾಯ ಖಾತೆಯಲ್ಲಿ 10 ಲಕ್ಷ ಮಿತಿಯನ್ನು ಹೇರಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಆದಾಯ ತೆರಿಗೆ ಇಲಾಖೆ ಮತ್ತು RBI ಈಗ ಉಳಿತಾಯ ಖಾತೆಯ ಮೇಲಿನ ನಿಗಾವನ್ನು ಇನ್ನಷ್ಟು ಚುರುಕುಗೊಳಿಸಿವೆ. ಹೊಸ ನಿಯಮದ ಪ್ರಕಾರ ಒಬ್ಬ ಗ್ರಾಹಕ 1 ವರ್ಷದಲ್ಲಿ ತನ್ನ ಬ್ಯಾಂಕಿಂಗ್ ಉಳಿತಾಯ ಖಾತೆಗೆ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಹಣ ಜಮೆ ಮಾಡಿದರೆ ಅಥವಾ ವಿಡ್ರಾ ಮಾಡಿದರೆ ಆಗ ಬ್ಯಾಂಕುಗಳು ಆ ಒಂದು ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ನೀಡಲಿವೆ. ಹೌದು ಸ್ನೇಹಿತರೆ, ಸ್ವತಃ ಕೇಂದ್ರ ಸರ್ಕಾರ ಈ ಒಂದು ನಿಯಮ ಜಾರಿಗೆ ಮಾಡಿದೆ. ಇನ್ನು ಮುಂದೆ ನೀವೇನಾದರೂ ಬ್ಯಾಂಕಿನಲ್ಲಿ 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಹಣ ಇಟ್ಟರೆ ಅಥವಾ ಡ್ರಾ ಮಾಡಿಕೊಂಡ್ರೆ ಆ ಮಾಹಿತಿ ಈಗ ಸ್ವತಃ ಬ್ಯಾಂಕ್ನವರೇ ಇನ್ಕಮ್ ಟ್ಯಾಕ್ಸ್ಗೆ ಕೊಡಲಿದ್ದಾರೆ. ಹೌದು, ಒಂದೇ ಬಾರಿಯ ವ್ಯವಹಾರಕ್ಕೆ ಮಾತ್ರವಲ್ಲ ಸ್ನೇಹಿತರೆ, ವರ್ಷವಿಡೀ ಮಾಡುವ ಒಟ್ಟು ಎಲ್ಲ ವ್ಯವಹಾರ ಸೇರಿ 10 ಲಕ್ಷ ದಾಟಿದರೆ ಆಗ ನಿಮಗೆ ಒಂದು ನೋಟಿಸ್ ಬರುವ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದಾಗಿ ಡಿಜಿಟಲ್ ವಂಚನೆ ತಡೆಗೆ 2 ಫ್ಯಾಕ್ಟರಿ ಅಥೆಂಟಿಕೇಶನ್ ಜಾರಿಗೆ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಸೈಬರ್ ವಂಚನೆ ತಡೆಯಲು ಈಗ ಬರೀ OTP ಮಾತ್ರ ಸಾಕಾಗೋದಿಲ್ಲ. ಹಾಗಾಗಿ ಏಪ್ರಿಲ್ 1ರಿಂದಲೇ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಅದೇನೆಂದರೆ 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್. ಅಂದರೆ ಸ್ನೇಹಿತರೆ, ಯಾರಿಗಾದರೂ ಹಣ ಕಳುಹಿಸಬೇಕಂದ್ರೆ ಮೊದಲು OTP ಮಾತ್ರ ಹಾಕಬಹುದಾಗಿತ್ತು. ಆದರೆ ಇನ್ನು ಮುಂದೆ OTP ಜೊತೆಗೆ ನಿಮ್ಮ ಮೊಬೈಲ್ನ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಅಥವಾ ಪಿನ್ ಅನ್ನು ಕೂಡ ಹಾಕಬೇಕು. ಆಗ ಮಾತ್ರ ಆ ಒಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಗ್ರಾಹಕರಿಗೆ ಒಂದು ಸಮಾಧಾನಕರ ಸುದ್ದಿ ಬಂದಿದೆ. ಹೌದು ಸ್ನೇಹಿತರೆ, ಬ್ಯಾಂಕಿನ ಭದ್ರತಾ ಲೋಪದಿಂದ ನಿಮ್ಮ ಹಣ ಕಳುವಾದರೆ ಅಥವಾ ಬೇರೆಯವರಿಗೆ ಏನಾದರೂ ಹಣ ವರ್ಗಾವಣೆ ಆದರೆ ಆಗ 5 ದಿನಗಳ ಒಳಗೆ ನೀವು ವರದಿ ಮಾಡಿದರೆ ನಿಮಗೆ 85% ಪರಿಹಾರ ಸಿಗುವಂತೆ RBI ನಿಯಮವನ್ನು ಜಾರಿಗೆ ಮಾಡಿದೆ. ಅಂದರೆ ಬ್ಯಾಂಕ್ನವರು 85% ಪರಿಹಾರವನ್ನು ನಿಮಗೆ ಕೊಡಬೇಕು ಸ್ನೇಹಿತರೆ. ಇದೊಂದು ಮಾಹಿತಿ ಆಗಿತ್ತು. ಇದೀಗ ಮಾರ್ಚ್ ತಿಂಗಳ ಯುಗಾದಿ ಮತ್ತು ರಂಜಾನ್
ಹಬ್ಬ ಸಂಭ್ರಮದ ಮುಗಿದ ಬೆನ್ನಲ್ಲೇ ಏಪ್ರಿಲ್ ತಿಂಗಳಲ್ಲಿ ಕೂಡ ಸರಣಿ ರಜೆಗಳು ಎದುರಾಗಲಿವೆ. ಹಾಗಾಗಿ ಬ್ಯಾಂಕಿಂಗ್ ವ್ಯವಹಾರ ಮಾಡುವವರು ಈ ಒಂದು ಮಾಹಿತಿ ತುಂಬಾನೇ ಮುಖ್ಯವಾಗಲಿದೆ. ಏಪ್ರಿಲ್ 3ರಂದು ಬ್ಯಾಂಕ್ ರಜೆ. ಹೌದು ಸ್ನೇಹಿತರೆ, ಗುಡ್ ಫ್ರೈಡೆ ಇರುವ ಕಾರಣ ಸಾರ್ವತ್ರಿಕ ರಜೆ ಘೋಷಣೆ ಮಾಡಲಾಗಿದೆ. ಏಪ್ರಿಲ್ 5 ಭಾನುವಾರದಂದು ರಜೆ ಇರುತ್ತೆ. ಏಪ್ರಿಲ್ 11 ಎರಡನೇ ಶನಿವಾರದಂದು ಮತ್ತೆ ರಜೆ ಇರುತ್ತೆ. ಏಪ್ರಿಲ್ 12 ಮತ್ತೊಮ್ಮೆ ಭಾನುವಾರ. ಏಪ್ರಿಲ್ 14ರಂದು ಮಂಗಳವಾರದಂದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಇರುವ ಕಾರಣ ಆ ಸಮಯದಲ್ಲೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಮತ್ತು ಸಾಮಾನ್ಯವಾಗಿ ಏಪ್ರಿಲ್ 19 ಮತ್ತೊಮ್ಮೆ ಭಾನುವಾರ ರಜೆ. ಏಪ್ರಿಲ್ 20 ಸೋಮವಾರ ಬಸವ ಜಯಂತಿ ಇದೆ. ಹಾಗಾಗಿ ಮತ್ತೊಮ್ಮೆ ಸರಣಿ ರಜೆ ಇದೆ ಸ್ನೇಹಿತರೆ. ನಂತರ ಏಪ್ರಿಲ್ 25 ನಾಲ್ಕನೇ ಶನಿವಾರ ಮತ್ತೊಮ್ಮೆ ರಜೆ. ಏಪ್ರಿಲ್ 26 ಭಾನುವಾರ. ಈ ಮೂಲಕ ಏಪ್ರಿಲ್ ತಿಂಗಳ 30 ದಿನಗಳಲ್ಲಿ 9 ದಿನ ಬ್ಯಾಂಕು ರಜೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಬ್ಯಾಂಕಿಂಗ್ ವ್ಯವಹಾರ ಮಾಡುವವರು ಸ್ವಲ್ಪ ಈ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಂಡು ವ್ಯವಹಾರ ಮಾಡುವುದು ಉತ್ತಮ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿನ್ನೆಯಷ್ಟೇ ಭಾರಿ ಇಳಿಕೆ ಕಂಡಿದ್ದಂಥ ಬಂಗಾರ ಇವತ್ತು ಮತ್ತೆ ಗಗನಕ್ಕೇರಿದೆ. ಹೌದು, ಮಾರ್ಚ್ 31ರಂದು ಚಿನ್ನದ ಬೆಲೆಯಲ್ಲಿ ಮತ್ತೊಮ್ಮೆ ದೊಡ್ಡ ಮಟ್ಟದ ಏರಿಕೆಯಾಗಿದೆ. ಜಾಗತಿಕ ಮಾರುಕಟ್ಟೆ ಏರಿಳಿತ ಹಾಗೂ ಸ್ಥಳೀಯ ಬೇಡಿಕೆಯ ಕಾರಣದಿಂದಾಗಿ ಮತ್ತೊಮ್ಮೆ ಚಿನ್ನದ ಬೆಲೆ ಹೆಚ್ಚಳವಾಗಿದೆ ಎಂದು ಹೇಳಲಾಗ್ತಾ ಇದೆ. ಆಭರಣ ಪ್ರಿಯರು ಮತ್ತು ಹೂಡಿಕೆದಾರರಿಗೆ ಒಂದು ರೀತಿ ಇದು ಶಾಕಿಂಗ್ ಸುದ್ದಿ ಸ್ನೇಹಿತರೆ. 24 ಕ್ಯಾರೆಟ್ ಬಂಗಾರ ಇದೀಗ ಪ್ರತಿ ಗ್ರಾಮು 14,929 ರೂಪಾಯಿ, ಅಂದರೆ 1,50,000 ರೂಪಾಯಿ ಮತ್ತೊಮ್ಮೆ ಆಸುಪಾಸು ಬಂದಿದೆ ಸ್ನೇಹಿತರೆ. 10 ಗ್ರಾಮ್ಗೆ 1,49,290 ರೂಪಾಯಿ ಎಂದು ಹೇಳಲಾಗ್ತಾ ಇದೆ. ನಿನ್ನೆಗೆ ಹೋಲಿಕೆ ಮಾಡಿದರೆ ಪ್ರತಿ ಗ್ರಾಮ್ನಲ್ಲಿ ಸುಮಾರು 103 ರೂಪಾಯಿಗ ಏರಿಕೆಯಾಗಿದೆ. ಅಂದರೆ ಸ್ನೇಹಿತರೆ, ಮತ್ತೊಮ್ಮೆ ಚಿನ್ನ ಈಗ 1,50,000 ರೂಪಾಯಿ ಮುಟ್ಟಲಿದೆ ಅಂತಲೇ ಹೇಳಬಹುದು. ಇನ್ನು ಬೆಳ್ಳಿ ಬಗ್ಗೆ ನೋಡುವುದಾದರೆ ಪ್ರತಿ ಗ್ರಾಮ್ ಬೆಳ್ಳಿ 250 ರೂಪಾಯಿ, ಅಂದರೆ 1 ಕೆಜಿಗೆ 2.5 ಲಕ್ಷ ರೂಪಾಯಿ ಆಗಿದೆ ಸ್ನೇಹಿತರೆ. ಇದೊಂದು ಶಾಕಿಂಗ್ ಮಾಹಿತಿ. ಚಿನ್ನ ಮತ್ತು ಬೆಳ್ಳಿ ಮತ್ತೊಮ್ಮೆ ಏರಿಕೆ ಆಗಬಹುದು ಎಂದು ಈಗ ಹೇಳಲಾಗ್ತಾ ಇದೆ. ನಿಮ್ಮ ಪ್ರಕಾರ ಏರಿಕೆ ಆಗಬೇಕು, ಕುಸಿತವಾಗಬೇಕು, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ರಾಜ್ಯದಲ್ಲಿ ನಾಳೆಯಿಂದಲೇ ವಿದ್ಯುತ್, ಟೋಲ್, ನೀರಿನ ದರ ಎಲ್ಲವೂ ಕೂಡ ಏರಿಕೆ ಆಗಲಿದೆ. ಹೌದು, ಹೊಸ ಆರ್ಥಿಕ ವರ್ಷ 2026-27 ಏಪ್ರಿಲ್ 1ರಿಂದಲೇ ಪ್ರಾರಂಭವಾಗಲಿದ್ದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ. ಅಗತ್ಯ ಸೇವೆಗಳ ದರ ಏರಿಕೆ ಜೊತೆಗೆ ಹಲವು ಹೊಸ ನಿಯಮಗಳು ಕೂಡ ಜಾರಿಗೆ ಬರುತ್ತಿವೆ. ಈ ಒಂದು ಹೊಸ ನಿಯಮಗಳು ನಿಮ್ಮ ಮನೆಯ ಬಜೆಟ್ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಸಿಕ ಬಜೆಟ್ ಈಗ ಬುಡಮೇಲಾಗುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ನೀರಿನ ದರ ಏರಿಕೆ ಜೊತೆಗೆ ರಾಜ್ಯಾದ್ಯಂತ ವಿದ್ಯುತ್ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಶುಲ್ಕ ಕೂಡ ಹೆಚ್ಚಳವಾಗಲಿದೆ. ಈ ಒಂದು ದರ ಏರಿಕೆಯು ಕೇವಲ ನಿಮ್ಮ ಜೇಬಿಗೆ ಕತ್ತರಿ ಹಾಕುವುದಷ್ಟಲ್ಲದೆ ನಿಮ್ಮ ಜೀವನವನ್ನೇ ಇನ್ನಷ್ಟು ದುಬಾರಿಗೊಳಿಸಲಿದೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾಳೆಯಿಂದಲೇ 3% 5% ಟೋಲ್ ದರ ಹೆಚ್ಚಳವಾಗಲಿವೆ. ಅಂದರೆ ಕಾರುಗಳಿಗೆ ಮತ್ತೆ 5 ರೂಪಾಯಿಂದ 10 ರೂಪಾಯಿವರೆಗೆ ಹೆಚ್ಚಳವಾಗಲಿದೆ. ವಾಣಿಜ್ಯ ವಾಹನಗಳಿಗೆ 15 ರೂಪಾಯಿಂದ 40 ರೂಪಾಯಿವರೆಗೆ ಮತ್ತೆ ಹೊರ ಬೀಳಲಿದೆ. ವಾರ್ಷಿಕ ದರ ಪಾಸ್ ಕೂಡ 75 ರೂಪಾಯಿ ಏರಿಕೆ ಮಾಡಲಾಗಿದೆ. ಅಂದರೆ 3,000 ರೂಪಾಯಿ ಇತ್ತು, ಈಗ ಅದು 3,075 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು ಬೆಂಗಳೂರಿನಲ್ಲಿ ಜಲಮಂಡಳಿ ಇಲಾಖೆ ನೀರಿನ ದರವನ್ನು ಕೂಡ 3% ಹೆಚ್ಚಳ ಮಾಡಿದೆ ಸ್ನೇಹಿತರೆ. ನೀವು ಕೂಡ ಬೆಂಗಳೂರಿನವರಾಗಿದ್ದರೆ ನಿಮಗೆ ಇದೊಂದು ಶಾಕಿಂಗ್ ಸುದ್ದಿ. ಇನ್ನು ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡುವ ಬಗ್ಗೆ ಒಂದು ಹೊಸ ನಿಯಮ ಬರ್ತಾ ಇದೆ. ಇನ್ನು ಮುಂದೆ ರೈಲು ಹೊರಡುವ 8 ಗಂಟೆ ಮೊದಲು ನೀವೇನಾದರೂ ಟಿಕೆಟ್ ರದ್ದು ಮಾಡಲಿಲ್ಲವೆಂದರೆ ಆಗ ನಿಮಗೆ ಹಣ ಮರುಪಾವತಿ ಸಿಗೋದಿಲ್ಲ, 1 ರೂಪಾಯಿ ಕೂಡ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಪ್ರಯಾಣಿಕರು ಎಚ್ಚರ ವಹಿಸುವುದು ಅಗತ್ಯ. ಯಾಕಂದರೆ 8 ಗಂಟೆ ಮೊದಲೇ ನೀವು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಳ್ಳಬೇಕು. 8 ಗಂಟೆ ನಂತರ ಕ್ಯಾನ್ಸಲ್ ಮಾಡಿದರೆ ಟಿಕೆಟ್ ಏನೋ ಕ್ಯಾನ್ಸಲ್ ಆಗುತ್ತೆ, ಆದರೆ ನಿಮಗೆ 1 ರೂಪಾಯಿ ಕೂಡ ಸಿಗೋದಿಲ್ಲ. ಸದ್ಯಕ್ಕೆ ಎಷ್ಟೇತು ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡಿ.